ವಿದೇಶ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ. ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ. ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಸುಮಾರು 10 ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ. ನಾನು 6ನೇ ತಾರೀಕು ಸಂಜೆ ತಲುಪಿದೆ. ಅಂದರೆ 6ನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು. ಎಲ್ಲ 7ನೇ ತಾರೀಕು ಬೆಳಗಿನ ಜಾವ 6:30ಗೆ ಹೊರಟಿದ್ದು ಬೆಂಗಳೂರಿಂದ. ಸಂಜೆ ಅಲ್ಲಿ ತಲುಪೋಷ್ಟರಲ್ಲಿ ಇಲ್ಲೊಂದು ಅಹಿತಕರ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ. ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಇವತ್ತು ರಾತ್ರಿಯೇ ಬಂಧಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದೋ. ನಾನು ನಿರಂತರವಾಗಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೆ. ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ. ನಾನು ನಿಮ್ಮ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಗಂಟೆಗಟ್ಟಲೆ ತಗೊಳ್ತಾರೆ ಪೊಲೀಸರು ತಲುಪಿ. ಕೆಲವೇ ನಿಮಿಷಗಳಲ್ಲಿ ಅವರು ಅವತ್ತು ಬಂದು SP ಅವ್ರ ಸಮೇತ ಎಲ್ಲ ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತಂದುಕೊಂಡಿದ್ದಾರೆ. ಯಾಕೆಂದರೆ ನೀವು ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಘಟನೆಗಳು ನಡೆದು ನೋಡಿದ್ದೀರ. ಇಂಥ ಸಣ್ಣ ಪುಟ್ಟ ಗಲಭೆ ಕೋಮು ಗಲಭೆ ಬಂದಂಥ ಸಂದರ್ಭದಲ್ಲಿ ಬೆಂಕಿ ಹಚ್ಚುವಂಥದ್ದು ಈ ಥರ ವಿಚಾರಗಳು ನಡೆದಿರುವಂಥದ್ದು ಇತ್ತೀಚೆಗಷ್ಟೇ ನಾವಿನ್ನೂ ಮರ್ತಿಲ್ಲ. ನಾಗಮಂಗಲದಲ್ಲೂ ಕೂಡ ಇದು ನಡೆದಿತ್ತು. ಅಂಥ ಅಹಿತಕರ ಘಟನೆ ಮತ್ತೆ ನಡೆದಂಗೆ ಅವರು ತಡೆದಿದ್ದಾರೆ. ಅದರ ಜೊತೆಗೆ ನಾನು ಸುಮಾರು 4-4.5 ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದಾಗಿಂದಲೂ ಕೂಡ ಮೊಟ್ಟ ಮೊದಲಿಗೆ ಪ್ರತಿ ಗ್ರಾಮಗಳಿಗೂ 3, 2, 5, 6, 7 ಅವರ ಗ್ರಾಮದ ಒಂದು ಪ್ರದೇಶ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅದರ ಆಧರಿಸಿ ಗಣೇಶಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಶುರು ಮಾಡಿದೋನೆ ನಾನು ಮೊಟ್ಟ ಮೊದಲಿಗೆ ಮದ್ದೂರು ತಾಲೂಕಿನಲ್ಲಿ. ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಗಣೇಶನ ಮೂರ್ತಿಯನ್ನು ವಿತರಣೆಯನ್ನು ಮಾಡ್ತಾಯಿದ್ದೆ. ಒಂದು ಗ್ರಾಮಕ್ಕೆ 3ರಿಂದ 5, 6, 7 ಈ ಥರ ನಾವು ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಸಲವೂ ಕೂಡ ನಮಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು. ಹಾಗಾಗಿ ಈ ಸಲ ನಾವು ಗಣೇಶ ಮೂರ್ತಿ ವಿತರಣೆ ಮಾಡಲಿಲ್ಲ. ಆದರೆ ಗಣೇಶ ಮೂರ್ತಿ ಏನು ನಮ್ಮ ಯುವಕರುಗಳು ಭಾಳಷ್ಟು ಅಭಿಮಾನಿಗಳು ಏನು ಕಾರ್ಯಕ್ರಮನ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡುವಂಥ ಎಲ್ರಿಗೂ ಕೂಡ ನಾವು ಟ್ರಸ್ಟ್ ಮುಖಾಂತರ ನಾನು ಎಲ್ಲ ಗ್ರಾಮ ಎಲ್ಲ ಗಣೇಶನಿಗೆ ಭೇಟಿ ಮಾಡಲಿಕ್ಕಾಗಿಲ್ಲ. ನಾನು ಒಂದು ಕಡೆ, ನಮ್ಮ ಸಹೋದರ ಒಂದು ಕಡೆ, ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಕಡೆ ಭಾಗಿಯಾಗಿ ನಾವು ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಅವ್ರಿಗೆ ಸಹಾಯ ಆರ್ಥಿಕವಾಗಿ ಮಾಡೋದ್ರ ಮುಖಾಂತರ ನಾವೆಲ್ಲವನ್ನು ಕೂಡ ನಾವು ಭಾಗವಹಿಸಿ ಅಟೆಂಡ್ ಮಾಡಿದ್ದೀವಿ. ಆದರೆ ಯಾವತ್ತೂ ನಡೀತಿರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ. ಆ ಕಲ್ಲು ಹೊಡೆದಂಥ ಏನು ಕಿಡಿಗೌಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಲ್ಲಿಸಿದ್ರೂ ಅದು ಸಾಕಾಗಲ್ಲ. ಅಂಥ ಕಚಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ. ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ, ತನಿಖೆನೂ ನಡೀತಾ ಇದೆ. ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನು ಹಿಂದೂಗಳು 97% ಈ ತಾಲೂಕಿನಲ್ಲಿದ್ದಾರೆ. ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು, ಗಟ್ಟಿಗರು. ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲೇ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ, ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಇಲ್ಲಿಂದೋ ಬಂದವರೆಲ್ಲ ಇಲ್ಲಿ ಬಂದು ಅಪಪ್ರಚಾರ ಮಾಡೋದು, ಯುವಕರನ್ನ ಎತ್ಕಟ್ಟುವುದು, ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು, ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು. ಯಾರೇ ಆದರೂ ಲೀಡ್ರುಗಳಿರಲಿ, ಯಾವುದೇ ಪಾರ್ಟಿಯವರಿರಲಿ, ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ. ಇದು ಯಾರಿಗೂ ಒಳ್ಳೆಯದಲ್ಲ. ಪಬ್ಲಿಕ್ ಲೈಫ್ನಲ್ಲಿರೋರು
ಪಬ್ಲಿಕ್ಕಿಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು, ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು. ಯಾರೇ ಒಬ್ಬ ಅದು ಜನಪ್ರತಿನಿಧಿಗಳಾಗಲಿ, ಪಕ್ಷದ ಮುಖಂಡರುಗಳಾಗಲಿ, ಯಾವುದೇ ಧರ್ಮದ ಮುಖಂಡರಾಗಲಿ, ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು. ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ದಿವಸ ನಾವು ಎಲ್ಲವನ್ನು ಕೂಡ ಗಣೇಶ ಇರ್ಬೋದು, ಪ್ರತಿ ಗ್ರಾಮದಲ್ಲಿ ದೇವಸ್ಥಾನಗಳು, ನಾನು ಬಂದ ನಂತರ ಹಲವಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರಕ್ಕೆ ನಾವು ಟ್ರಸ್ಟ್ ಮುಖಾಂತರ ಸಹಾಯ ಮಾಡಿದ್ದೀವಿ. ನಾನು ಶಾಸಕನಾದ ಮೇಲೂ ಭಾಳಷ್ಟು ಅನುದಾನಗಳನ್ನ ನಮ್ಮ ಶಾಸಕ ನಿಧಿಯಿಂದ ಕೂಡ ನಾವು ದೇವಸ್ಥಾನಗಳಿಗೆ ಕೊಡ್ತಾಯಿದ್ದೀವಿ. ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಇವು ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವೇನು ದ್ರೋಹ ಮಾಡಿದ್ದೀವ ನಾವು? ಅಥವಾ ಹಿಂದೂ ವಿರೋಧಿಗಳ? ನಾವೆಲ್ಲ ಹಿಂದೂಗಳಲ್ವಾ? ಎಲ್ಲ ಹಿಂದೂಗಳಿದ್ದೀವಲ್ವ? 97% ಜನ ನಾವು ಹಿಂದೂಗಳಿದ್ದೀವಿ. ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರು ತಾಲೂಕಿನ ಜನಕ್ಕೆ? ಏನು ಪ್ರಬುದ್ಧರಲ್ವ ಮದ್ದೂರು ತಾಲೂಕಿನ ಜನ? ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಬಂದು ಒಬ್ಬ ತೊಡೆ ಮುರಿತಾನಂತೆ, ಒಬ್ಬ ಇನ್ನೇನೋ ಕತ್ತಗಿತಾನಂತೆ, ಏನೇನೋ ಏನಿದು ತಾಲಿಬಾನ? ಇದು ಮಂಡ್ಯ ಜಿಲ್ಲೆ. ಇಂಥವೆಲ್ಲ ನಡೆಯಲ್ಲ. ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಮದ್ದೂರು ಜನ, ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು. ಮನಸ್ಸು ಮೃದು ಇರ್ಬೋದು, ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ. ಇದನ್ನು ಅವರು ನೆನಪಿಟ್ಕೊಳ್ಬೇಕು. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕು. ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು. ಆ ತಪ್ಪಿತಸ್ಥರು ಯಾವನೇ ಇರಲಿ, ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ. ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕೋ ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಮ್ಮ ಜನ ಶಾಂತಿ ಬಯಸೋ ಜನ, ಶಾಂತಿಯನ್ನು ಕಾಪಾಡಬೇಕು. ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ. ಇಂಥವರ ಅವಶ್ಯಕತೆ ನಮಗಿಲ್ಲ. ಯಾರೋ ಮಲೆನಾಡಿಂದ ಬಂದವರೋ, ಇನ್ಯಾರೋ ಶಿವಮೊಗ್ಗದಿದ್ದಾರೋ ಬಂದು ನಮಗೆ ಬುದ್ಧಿ ಹೇಳೋ ಅಷ್ಟಿಲ್ಲ. ಅವ್ರು ತೂತ್ಕೊಳ್ಳೆ ಬೇಕಾದಷ್ಟಿವೆ. ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ, ಹೇಳ್ತೀನಿ. ಫಸ್ಟ್ ಅವ್ರ ಮನೆ ತೂತ್ಕೊಳ್ಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ. ಅವನು ಯಾರೋ ಬಂದು ಅವನೇ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? ಅವನು ಹೆಂಡ್ತಿನೇ ಅವ್ನು ಸಹಿಸ್ಕೋದೇ BJP ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಇವನು ಸರಿ ಇಲ್ಲ, ಇವನ್ನ ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಅವನಿಗೆ BJP ಟಿಕೆಟ್ ಕೊಡ್ದೇ ಕ್ಯಾಕು ಸುದ್ದಿ ಮನೇಲಿ ಕುಣಿಸಿದ್ದಾರೆ BJP ಹೈಕಮಾಂಡವರು. ಅಂಥವ್ರ ಬಗ್ಗೆ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ. ಇದೆಷ್ಟು ಸರಿ? ಇದನ್ನು ನಂಬಬೇಕಾ ನಮ್ಮ ಜನ? ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ. ಪ್ರಚೋದನೆ ಭಾಷಣ ಮಾಡೋದು, ಯುವಕರನ್ನ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ. ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಸ ಮಾಡೋಕ್ಕೆ ಹೋಗಿದ್ದೀನಿ ಅಂತ. ಇವರೆಲ್ಲ ಎಲ್ಲಿದ್ದರು? ಇವ್ರ ಅಪ್ಪನಿಗೆ ಅಧಿಕಾರ ಬರಬೇಕಾದ್ರೆ ಯಾರು ಕಷ್ಟಪಟ್ಟರು, ಯಾರು ಕೊಡಿಸಿದ್ರು ಅನ್ನೋದನ್ನು ಅವ್ನಿಗಿನ್ನ ಅಷ್ಟು ಬೇಗ ಮರೆತುಬಿಟ್ಟವನೆ. ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ, ಯಾರು ಲಂಚ ತಗೊಂಡು ಅಕೌಂಟಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋದವ್ರು ಯಾರು? ಮಂತ್ರಿಯಾಗಿ ರೇಪ್ ಕೇಸ್ ಫಿಟ್ ಮಾಡಿಸ್ಕೊಂಡು ಜೈಲ್ಗೆ ಹೋದವ್ರು ಯಾರು? ಲಂಚ ತಗೊಂಡು ಶಾಸಕ ಜೈಲ್ಗೆ ಹೋಗಿದ್ದು ಯಾರು? ಯಾವ ಪಾರ್ಟಿಯವರು? ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದು ಯಾರು? ಯಾವ ಪಾರ್ಟಿಯವರು? ಇಂಥವ್ರು ಬಂದು ಮದ್ದೂರನ್ನ ಉದ್ಧಾರ ಮಾಡ್ತಾರಾ? ಇವ್ರದ್ದೇ ಸರ್ಕಾರಗಳಿತ್ತು. ಯಾರಾದರೂ ನಮ್ಮ ಮದ್ದೂರು ತಾಲೂಕಿಗಾಗಲಿ, ನಮ್ಮ ಹಿಂದೂ ಜನಾಂಗಕ್ಕಾಗಲಿ ಇವ್ರ ಕೊಡುಗೆ ಏನು? ಇವ್ರ ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ? ಏನು ಸಹಾಯ ಮಾಡಿದ್ದಾರೆ? ದೇವಸ್ಥಾನಗಳಿಗೆ ಸಹಾಯ ಮಾಡವ್ರ? ರಸ್ತೆ ಅಭಿವೃದ್ಧಿ ಮಾಡವ್ರ? ಇನ್ಯಾವುದಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರಾ? ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದ್ದಾರಾ? ಏನಾಗಿದೆ ಎಷ್ಟು ದಿವಸದಲ್ಲಿ? ನೀವೆಲ್ಲ ಮಾಧ್ಯಮದವರು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಎಲ್ಲೆಲ್ಲಿ ಕೆಲಸ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ನೀವು ಸಾಕ್ಷೀಕರಿಸೋದು ನೀವೇ ಇದ್ದೀರಾ. ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ? ಇನ್ನು ಮುಂದೆ ಆದರೂ ಇಂಥವನ್ನ ಬಿಡಬೇಕು ಇವರು. ಇದರಿಂದ ನಡೆಯಲ್ಲ. ಇದು ಮಂಗಳೂರನ್ನ ಮಾಡೋಕ್ಕೆ ಹೊರಟಿದ್ದಾರೆ, ಮಂಡ್ಯನ. ಏನಾಗ್ತಿದೆ ಅಲ್ಲಿ? ಯುವಕರಿಗೆ ಪಜವಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ, ಕೊಲೆಗಳಾಗ್ತಾ ಇದೆ. ಇವ್ರು ಲೀಡ್ರ್ ಮಕ್ಕಳು ಏನಾದ್ರು ತೊಂದರೆ ಆಗ್ತಿದೆಯಾ? ಲೀಡ್ರ್ ಮಕ್ಕಳು ಹೋಗಿದ್ದು ಬಲಿ ಆಗ್ತಿದ್ದಾರಾ?
ಇವ್ರು ಬರ್ತಾರೆ, ಶೋ ಕೊಡ್ತಾರೆ. ಇಲ್ಲಿ ಬಂದು ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ, ಯುವಕರು ಪ್ರಚೋದನೆ ಮಾಡ್ತಾರೆ. ಇವ್ರು ಇಲ್ಲಿ ಹೊಡೆದಾಡ್ಕೊಂಡು ಕೊಲೆಗಳು ಮರ್ಡರ್ಗಳು ಆಗೋದು, ಶಾಂತಿ ಭಂಗ ಆಗೋದು, ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ. ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ, ಇದನ್ನು ಸಹಿಸಲ್ಲ. ಇನ್ನು ಮುಂದೆ ಆದರೂ ಇಂಥ ಕಠಿಣ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ.